ಕೇರಳದ ವಯನಾಡು ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದಿಂದ ಸುಮಾರು 75,000ಕ್ಕೂ ಹೆಚ್ಚು ಕ್ಯೂಸೆಸ್ ನೀರು ಬಿಡಲಾಗಿದೆ. ಆದ್ದರಿಂದ ಕಬಿನಿ ನದಿಯ ದಡದಲ್ಲಿರುವ ಜಾಕ್ವೆಲ್ ಮತ್ತು ನೀರು ಶುದ್ಧೀಕರಣ ಘಟಕ ಹೆಚ್ಚು ಮುಳುಗಡೆಯಾಗಿದೆ. ಇದರಿಂದ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗಲಿದೆ. ಅದಕ್ಕಾಗಿ ತಾಲೂಕಿನ 145 ಗ್ರಾಮಗಳಿಗೆ ಮುಂದಿನ 30ರಿಂದ 45 ದಿನಗಳವರೆಗೆ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಗುಂಡ್ಲುಪೇಟೆ ಪ್ರಕಟಣೆ ಹೊರಡಿಸಿದೆ. ಇನ್ನು ಪರ್ಯಾಯ ವ್ಯವಸ್ಥೆಯಾಗಿ 145 ಗ್ರಾಮಗಳಲ್ಲಿರುವ ಬೋರ್ವೆಲ್ಗಳನ್ನು ಉಪಯೋಗಿಸಿಕೊಂಡು ಕುಡಿಯುವ ನೀರನ್ನು ಪೂರೈಸಲಾಗುತ್ತಿದೆ. ಆದ್ದರಿಂದ ಜನರು ನೀರನ್ನು ಕಾಯಿಸಿ ಆರಿಸಿ ಕುಡಿಯುವುದು ಮತ್ತು ನೀರನ್ನು ಮಿತವಾಗಿ ಬಳಸುವಂತೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಲ್ಯಾಬ್ ಟೆಸ್ಟ್ ಮಾಡ್ತಾರಲ್ಲ, ನೀಟ್ ಟೆಸ್ಟ್ ಮಾಡ್ಬಿಟ್ಟೆ ಕಳಿಸ್ಬೇಕು ನಾವು. ಆವಯ್ಯ ಬಾಂಟೀನ್ ಇದಾಳಂತೆ, ಎಂಟಿ ಇದಾಳಂತೆ, ಇವನೊಬ್ಬ 3 ಜನ ಇದಾರೆ. ಸಾಮಾನ್ ತಗೊಂಡ್ ಬರ್ಕೊಡ್ತೀನಿ. ಮನೇನು ಕಾಳು ಹೋಗಂತ ಅಂದಂತೆ. ದನ ಕರ ಬೆಕ್ಕು ಅವೆಲ್ಲ ಇದಾವ ಅಂದ್ಬಿಟ್ಟು ಇದಾವೆ. ಅಯ್ಯೋ ಒಳ್ಳೆ ಕಥೆ.